ಹಂಗಾರೆ ಅವರು ಸ್ವಾಮಿ ಮಗನ, ಅವರು ದೇವೇಗೌಡರ ಮಗನು. ಸುಮ್ಮನೆ ಏನೋ ಪ್ರಾಸಕ್ಕೋಸ್ಕರ ಹೇಳ್ಕೊಬೋದು ಅಷ್ಟೇ ರೀ. ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ ದೇವರಾಜ ಅರಸರ ನಂತರ ಎಲ್ಲ ಸಮುದಾಯಗಳಿಗೆ ನ್ಯಾಯ ದೊರಕಿಸ್ಕೊಟ್ಟಿರ್ತಕ್ಕಂಥದ್ದು ಅಂದರೆ ಸಿದ್ದರಾಮಯ್ಯನವರು. ಈಗ ಅನ್ನಭಾಗ್ಯ ಯೋಜನೆ ಬಂತಪ್ಪ, ಅನ್ನಭಾಗ್ಯ ಯೋಜನೆಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಅನ್ನರಾಮಯ್ಯ ಅಂತಲೂ ಕರೆದ್ರು. ಏನು ಅವ್ರೇನು ಕೊಡೋವಾಗ ಅನ್ನಭಾಗ್ಯ ಯೋಜನೆ ಜಾರಿ ಮಾಡೋವಾಗ ಏನು ಬರೀ ಕಾಂಗ್ರೆಸ್ಸಿನವ್ರಿಗೆ ಕೊಟ್ರ, ಅಥವಾ ಸಿದ್ದರಾಮಯ್ಯನವ್ರು ಏನಾದರೂ ಬರೀ ಕುರುಬರು ಕೊಟ್ರ? ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದಲ್ಲಿ ಯಾರೂ ಕೂಡ ಹಸುವಿನಿಂದ ಬಳಲಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿ ಮಾಡಿದಂಥದ್ದು ಇಡೀ ದೇಶದಲ್ಲಿ. ನಾವು ಭಾಳ ಜನ ಟೀಕೆನೂ ಮಾಡ್ಬೋದು, ಏನೋ ಅವ್ರ ಮನೆಯನ್ನು ತಂದುಕೊಟ್ಟಿಲ್ಲ ಬಿಡಪ್ಪ ಅಂತಲೂ ಹೇಳ್ಬಿಡ್ಬೋದು ಸುಲಭನಾಗಿ. ಅವ್ರಿಗೆ ಉತ್ತರ ಹೇಳೋದು ಹಿಂದೆ ಇದ್ರಲ್ಲ ಮುಖ್ಯಮಂತ್ರಿಗಳೆಲ್ಲ, ಅವ್ರುಗಳೇನು ಯಾರು ಮನೆಯನ್ನು ತಂದು ಕೊಡ್ತಾ ಇಲ್ಲ, ಅವ್ರಿಗೆ ಯಾಕೆ ಈ ಚಿಂತನೆ ಬರಲಿಲ್ಲ? ಅದರಿಂದನೇ ಯಾವ ಮನುಷ್ಯ ಬಡತನವನ್ನು ಹತ್ತಿರದಿಂದ ನೋಡಿರ್ತಾನೆ ಅವನು ಮಾತ್ರ ಬಡವ್ರ ಕಷ್ಟ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇರೋದು ಅದು ಸಿದ್ದರಾಮಯ್ಯನಂತವರಿಂದನೇ ಸಾಧ್ಯ, ಬೇರೆ ಯಾರಿಂದನೂ ಅಲ್ಲ. ಮತ್ತು ಸುಮ್ಮನೆ ಹೇಳ್ಬೋದು ಅವರಿಗೆ. ಈಗ ಸಿದ್ದರಾಮಯ್ಯ ಅಂದರೆ ಸಾಲದ ರಾಮಯ್ಯ ಅಂತಾನೆ, ಇವ್ರ ಕಾಲದಲ್ಲಿ ಸಾಲ ಮಾಡಿಲ್ವಾ? ಸಾಲ ಮಾಡ್ತಕ್ಕಂಥದ್ದು ಇದು ಸರ್ಕಾರದ ನಿರಂತರ ಪ್ರಕ್ರಿಯೆ ಇದು. ಈಗ ಕೇಂದ್ರ ಸರ್ಕಾರನೂ ಕೂಡ ಪ್ರಸಕ್ತ ಸಾಲಿನಲ್ಲಿ 15 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಅವ್ರು ಯಾಕೆ ಮಾಡಿದ್ರಂತ? ಇವರು ಅದರಲ್ಲಿ ಆ ಕ್ಯಾಬಿನೆಟಲ್ಲಿ ಇವರು ಕೂಡ ಸದಸ್ಯರಿದ್ದು. ಹಾಗಾಗಿ ಇದೆಲ್ಲ ಸುಮ್ಮನೆ ಟೀಕೆಗೋಸ್ಕರ ಟೀಕೆ ಮಾಡ್ತಕ್ಕಂಥದ್ದು ಒಪ್ತಕ್ಕಂಥ ವಾದ ಅಲ್ಲ. ಒಟ್ಟಾರೆಯಾಗಿ ಜನರ ಅಭಿವೃದ್ಧಿಗೋಸ್ಕರ ನಮ್ಮ ಏನು ದೃಢವಾದಂತಹ ನಿಶ್ಚಯ ಇದೆ ಅದನ್ನು ನಾವು ಈ ಒಂದು ಬಜೆಟ್ನಲ್ಲಿ ನಾವು ತೋರಿಸಿದ್ದೇವೆ. ಆ ಒಂದು ದೃಷ್ಟಿನಲ್ಲಿ ಅದನ್ನು ನಾವು ಸ್ವಾಗತ ಮಾಡ್ತಕ್ಕಂಥದ್ದು. ಮತ್ತು ಮುಂದೆ ಈಗ ನೀವು ಹೇಳಿದ್ರಿ ನಮಗೆ ಜಿಲ್ಲೆ ಆಯಿತು, ನಮಗಿನ್ನೂ ಸೌಲಭ್ಯಗಳು ಬಂದಿಲ್ಲ. ಎಸ್, ಒಪ್ತೀನಿ ನಾನು. ಅದ್ರ ಬಗ್ಗೆ ನೀವು ಯಾಕೆ ಕೊಡಲಿಲ್ಲ, ಕೊಡಿ ಅಂತ ಕೇಳಿದ್ರೆ ಒಪ್ಕೊಳ್ತೀನಿ. ಬಜೆಟೇ ಸರಿಗಿಲ್ಲ, ಇದು ಎಂಥದ್ದು ಸಾಬರು ಬಜೆಟ್ಟು, ಆ ಬಜೆಟ್ ಈ ಬಜೆಟ್ ಅಂದರೆ ಅದು ರಾಜಕೀಯ ನಾಯಕರುಗಳ, ಹಿರಿಯ ನಾಯಕರುಗಳ ಮುಂದೆ ನಾವು ಆ ರೀತಿಯ ಕೆಳ ಹಂತದ ಟೀಕೆಗಳನ್ನು ನಾನು ನಿರೀಕ್ಷೆ ಮಾಡ್ತೀನಿ.